ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 18 ಇದರಲ್ಲಿ ಹೌ ಟು ಮೇಕ್ ಡಿಫ್ರೆಂಟ್ ಡಿಸೈನ್ಸ್ ಟು ಸ್ಲೈಡ್ಸ್ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ದಲ್ಲಿ ಸ್ಲೈಡ್ಗಳಿಗೆ ನಾವು ಡಿಫ್ರೆಂಟ್ ಆದಂಥ ಡಿಸೈನ್ಸ್ಗಳನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು, ಅಂದರೆ MS ಪವರ್ ಪಾಯಿಂಟ್ದಲ್ಲಿ ಸ್ಲೈಡ್ಗಳಿಗೆ ಡಿಫ್ರೆಂಟ್ ಆದಂಥ ಒಂದು ಡಿಸೈನ್ಸ್ಗಳನ್ನ, ಕಲರ್ಗಳನ್ನ ಯಾವ ರೀತಿಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 19. ಇದರಲ್ಲಿ ನಾನು ಟ್ರಾನ್ಸಿಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಡಿಸೈನನ್ನು ಅಪ್ಲೈ ಮಾಡಿದ ನಂತರ ನಾವು ಸ್ಲೈಡ್ಗಳಿಗೆ ಏನು ಮಾಡಬೇಕಾಗ್ತದೆ ಅಂದರೆ ಟ್ರಾನ್ಸಿಷನನ್ನು ಅಪ್ಲೈ ಮಾಡಬೇಕು. ಓಕೆ, ಟ್ರಾನ್ಸಿಷನ್ ಅಂದರೆ ನಾವು ಸ್ಲೈಡ್ಗಳನ್ನ ಪ್ಲೇ ಮಾಡಬೇಕಾಗ್ತದೆ, ಸ್ಲೈಡ್ ಶೋ ಮಾಡಬೇಕಾಗ್ತದೆ. ಸೊ ಸ್ಲೈಡ್ ಶೋ ಮಾಡಿದಾಗ ಆಟೋಮೆಟಿಕ್ಕಾಗಿ ಸ್ಲೈಡ್ಗಳು ಏನಾಗಬೇಕಪ್ಪ ಅಂದರೆ ಇಲ್ಲಿ ಮೂವ್ ಆಗಬೇಕಾಗ್ತದೆ. ಸೊ ಅವುಗಳನ್ನ ಯಾವ ರೀತಿಯಾಗಿ ಒಂದು ಟ್ರಾನ್ಸಿಷನ್ ಅಪ್ಲೈ ಮಾಡ್ಕೊಳ್ಳೋದು, ಅವುಗಳನ್ನ ಪ್ಲೇ ಮಾಡಿ ಯಾವ ರೀತಿಯಾಗಿ ನೋಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ನಾವು ಇಲ್ಲಿ ಡಿಸೈನನ್ನು, ಸ್ಲೈಡ್ಗಳಿಗೆ ಡಿಸೈನನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಓಕೆ, ಕಳೆದ ಕ್ಲಾಸಲ್ಲಿ ನಾವು ಡಿಸೈನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇವುಗಳಿಗೆ, ಈ ಒಂದು ಡಿಸೈನ್ ಮಾಡಿದಂಥ ಸ್ಲೈಡ್ಗಳಿಗೆ ನಾವು ಟ್ರಾನ್ಸಿಷನನ್ನು ಅಪ್ಲೈ ಮಾಡ್ಕೋಬೇಕಾಗ್ತದೆ. ಸೊ ಆ ಒಂದು ಟ್ರಾನ್ಸಿಷನ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಈಗ ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಟ್ರಾನ್ಸಿಷನ್ ಮೇಲೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಟ್ರಾನ್ಸಿಷನ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲನೂ ಟ್ರಾನ್ಸಿಷನ್ಸ್ ಒಂದು ಲಿಸ್ಟ್ ಬರ್ತದೆ. ಓಕೆ, ಸೊ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ನಮಗೆ ಬೇಕಾದಂಥ ಒಂದು ಟ್ರಾನ್ಸಿಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಆಗ ಒನ್ ಬೈ ಒನ್ನ ನೋಡೋಣ. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಫಸ್ಟ್ ಒನ್ದಿಂದ ಇಲ್ಲಿ ನೋಡ್ಕೊತ ಬರೋಣ. ಓಕೆ, ಸೊ ಇಲ್ಲಿ ನನ್ನ ಅಂದರೆ ಇರೋದಿಲ್ಲ. ಓಕೆ, ಇಲ್ಲಿ ಸೊ ಈ ಪ್ರಕಾರ ಅಪ್ಲೈ ಆಗ್ತದೆ. ಸೊ ಇಲ್ಲಿ ನನ್ನ ಅಂದರೆ ಮತ್ತೆ ಪುನಃ ಹೋಗಿಬಿಡ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಬೇರೆ ಆದಂಥ ಒಂದು ಏನು ಮಾಡ್ಕೋಬೋದು, ಇಲ್ಲಿ ಒಂದು ಟ್ರಾನ್ಸಿಷನನ್ನು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ನಮಗೆ ಬೇಕಾದಂಥ ಒಂದು ಟ್ರಾನ್ಸಿಷನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಒಂದು ಫಸ್ಟ್ ಸ್ಲೈಡ್ಗೆ ಇಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಸೊ ಇದನ್ನು ಡ್ರೇಪ್ ತೊಗೋತೀನಿ. ಡ್ರೇಪ್ ಅಂತಕ್ಕಂಥ ಒಂದು ಟ್ರಾನ್ಸಿಷನ್ ಇದೆ. ಸೊ ಇದನ್ನು ಅಪ್ಲೈ ಮಾಡಿದ್ದೀನಿ. ಇದನ್ನು ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಡ್ಯುರೇಷನ್. ಓಕೆ, ಸೊ ಇಲ್ಲಿ ಡ್ಯುರೇಷನ್ ಕೂಡ ನಾವೇನು ಮಾಡ್ಕೋಬೋದು, ಒಂದು 2 ಸೆಕೆಂಡ್ಸ್ ತನಕ ಇಲ್ಲಿ ಡ್ಯುರೇಷನ್ ಇರ್ಬೋದು. ಮತ್ತು ಇಲ್ಲಿ ಫಸ್ಟ್ ಏನಿರ್ತದಪ್ಪ ಅಂದರೆ ಇಲ್ಲಿ ಆನ್ ಮೌಸ್ ಕ್ಲಿಕ್ ಇರ್ತದೆ. ಸೆಲೆಕ್ಟ್ ಯಾವ್ದು ಇರ್ತದೆ, ಆನ್ ಮೌಸ್ ಕ್ಲಿಕ್. ಸೊ ಈಗ ಆನ್ ಮೌಸ್ ಕ್ಲಿಕ್ ಅಂದರೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸ್ಲೈಡ್ ಶೋ ಮಾಡಿದಾಗ ಎಲ್ಲನೂ ಟ್ರಾನ್ಸಿಷನನ್ನು ಅಪ್ಲೈ ಮಾಡಿ ಸ್ಲೈಡ್ ಶೋ ಯಾವಾಗ ಮಾಡ್ತೀವಲ್ಲ ಅವಾಗ ಅದೇನಾಗ್ತದಪ್ಪ ಅಂದರೆ ನಾವು ಎಂಟರ್ ಪ್ರೆಸ್ ಮಾಡಿದಾಗ ಮಾತ್ರ ಅದು ಸ್ಲೈಡ ಮೂವ್ ಆಗ್ತಿರ್ತದೆ, ಶೋ ಆಗ್ತಿರ್ತದೆ. ಸೊ ಅಲ್ಲಿವರೆಗೆ ಅದು ಶೋ ಆಗೋದಿಲ್ಲ. ಸೊ ನಮಗೆ ಮೌಸ್ ಕ್ಲಿಕ್ ಬೇಡಾಗಿತ್ತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ತಾನೇ ಒನ್ ಬೈ ಒನ್ ಸ್ಲೈಡ್ ಶೋ ಆಗಬೇಕಾಗಿತ್ತಂದ್ರೆ ಇದನ್ನು ಡಿಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಆಫ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಫ್ಟರ್ ಸೆಲೆಕ್ಟ್ ಮಾಡಿ ಇಲ್ಲಿ 1 ಸೆಕೆಂಡ್, ಸೊ ಈ ಪ್ರಕಾರ ಇಲ್ಲಿ ನಂಬರ್ಸನ್ನು ಕೊಡೋದು. ಓಕೆ, ಇವಾಗ ನಾನು 1 ಕೊಟ್ಟಿದ್ದೀನಿ. ಸೊ ಇಟ್ಟು ಕೊಟ್ಟ ನಂತರ ನಾನು ಇದು ಯಾವ್ದು ತೊಗೊಂಡೇನಪ್ಪ ಅಂದರೆ ಇಲ್ಲಿ ಮತ್ತು ಇಲ್ಲಿ ಸೌಂಡ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಅಪ್ಲಾಸ್ ಈ ಸೌಂಡನ್ನು ಕೊಡ್ತೀನಿ ಮತ್ತು ಇಲ್ಲಿ ಡ್ರೇಪ್. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಸೌಂಡ್ ಕೂಡ ಪ್ರತಿ ಒಂದು ಸ್ಲೈಡ್ಗೆ ಟ್ರಾನ್ಸಿಷನ್ ಹಾಕಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಸೌಂಡನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ಫಸ್ಟ್ ಸ್ಲೈಡ್ಗೆ ನಾವು ಏನು ಮಾಡಿದ್ದೀವಿ, ಟ್ರಾನ್ಸಿಷನನ್ನು ಕೊಟ್ಟಿದ್ದೇವೆ. ಸೊ ಇವಾಗ ಸೆಕೆಂಡ್ ಸ್ಲೈಡ್ಗೆ ನಾವು ಟ್ರಾನ್ಸಿಷನ್ನ ಕೊಡಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೊ ಇದರಲ್ಲಿ ಮತ್ತೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಎರಡನೇ ಸ್ಲೈಡ್ಗೆ ನಾವು ಇಲ್ಲಿ ಟ್ರಾನ್ಸಿಷನ್ ಹಾಕಬೇಕಾಗಿದೆ. ಸೊ ಇವಾಗ ನಾನು ಕರ್ಟನ್ಸ್ ತೊಗೋತೀನಿ. ಓಕೆ, ಕರ್ಟನ್ಸ್ ತೊಗೋತೀನಿ. ಸೊ ಇವಾಗ ನೋಡ್ಕೋಬೋದು ಕರ್ಟನ್ಸ್ ಥರ ಏನಾಗ್ತಾ ಇದೆ, ಇಲ್ಲಿ ಒಂದು ಅಪ್ಲೈ ಆಗಿದೆ. ಸೊ ಇವಾಗ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ಆನ್ ಮೌಸ್ ಕ್ಲಿಕ್ ತೆಗಿತೀನಿ, ಇಲ್ಲಿ ಆಫ್ಟರ್ ಕೊಡ್ತೀನಿ ಮತ್ತು ಇದಕ್ಕೂ ಕೂಡ ನಂಬರ್ 1 ಕೊಡ್ತೀನಿ. ಓಕೆ, ಇಲ್ಲಿ 6 ಆಗಿದೆ. ಸೊ ಇವಾಗ ನಾನು ಮತ್ತೆ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 2 ಮಾಡಿರ್ತೀನಿ. ಓಕೆ, ಇಲ್ಲಿ ಇದಕ್ಕೂ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೌಂಡನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೌಂಡನ್ನು ಅಪ್ಲೈ ಮಾಡಿದ ನಂತರ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇದು ಎರಡನೇ ಸ್ಲೈಡು. ನೆಕ್ಸ್ಟ್ ಸ್ಲೈಡ್ಗೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಸ್ಲೈಡ್ಗೆ ತೊಗೊಳ್ಳೋಣ. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ನಾವು ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ನಾನು ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಪೀಲ್ ಆಫ್ ಅಂತ ಇದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಇದಕ್ಕೂ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಆನ್ ಮೌಸ್ ಕ್ಲಿಕ್ ತೆಗಿಬೇಕು.
ಸೊ ಇಲ್ಲಿ 1 ಸೆಕೆಂಡ್ ಇಡಬೇಕು. ಸೊ 1 ನಂಬರ್ ಇಡ್ತೀನಿ. ಸೊ ಇದಕ್ಕೆ ಮತ್ತು ಇಟ್ಟು ಇಲ್ಲಿ ಕೂಡ ನಾವು ಏನು ಮಾಡ್ತೀನಿ 2 ನಂಬರ್ ಕೊಡ್ತೀನಿ ಅಂದರೆ ಡ್ಯೂರೇಷನ್. ಮತ್ತು ಇದಕ್ಕೂ ಕೂಡ ಒಂದು ಸೌಂಡನ್ನು ಕೊಡೋಣ. ಓಕೆ, ಇಲ್ಲಿ ಒಂದು ಸೌಂಡನ್ನು ಕೊಡ್ತೀನಿ ಮತ್ತು ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ತೀನಿ. ಓಕೆ, ಪೀಲ್ ಆಫ್. ಓಕೆ, ನೆಕ್ಸ್ಟ್. ಓಕೆ, ಇವಾಗ ನೆಕ್ಸ್ಟ್ ಸ್ಲೈಡ್ ಅಂದರೆ 4 ನಂಬರ್ ಸ್ಲೈಡ್. 4 ನಂಬರ್ ಸ್ಲೈಡ್ ನಾನು ತಗೋತೀನಿ ಇಲ್ಲಿ. ಇವಾಗ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಆನ್ ಮೌಸ್ ಕ್ಲಿಕ್ ತೆಗೆದು ಸೊ ಇಲ್ಲಿ ಇಟ್ಟು ಇಲ್ಲಿ ನಂಬರ್ 1 ಕೊಡೋದು ಮತ್ತು ಇಲ್ಲಿ ಕೂಡ ನಾವು ಇಲ್ಲಿ 2 ಸೆಕೆಂಡ್ಸ್ ಡ್ಯೂರೇಷನ್. ಓಕೆ, ಸೊ ಇದಕ್ಕೂ ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇದಕ್ಕೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೋಬೋದು. ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಅಲ್ಲಿ ಇದು ತಗೋತೀನಿ. ಓಕೆ, ಮತ್ತು ನಾನು ಏನು ಮಾಡ್ಬೋದು ಇದಕ್ಕೂ ಕೂಡ ಸೌಂಡನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ಅಪ್ಲೈ ಮಾಡೋದು. ಓಕೆ, ನೆಕ್ಸ್ಟ್ ಈಗ ನಂಬರ್ 5 ಸ್ಲೈಡ್ ನಂಬರ್ 5ಗೆ ನಾನು ಇಲ್ಲಿ ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ತೊಗೋಬೇಕು. ಓಕೆ, ಇಲ್ಲಿ ಓಟೆಕ್ಸ್ ತೊಗೋತೀನಿ. ಓಕೆ, ಸೊ ಈ ಪ್ರಕಾರ ಏನಾಗ್ತದೆ ಇಲ್ಲಿ ಅಪ್ಲೈ ಆಗ್ತದೆ. ಸೊ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಆನ್ ಮೌಸ್ ಕ್ಲಿಕ್ ತೆಗೆದು ಇಲ್ಲಿ ಕೂಡ 1 ಸೆಕೆಂಡ್ ಕೊಡ್ತೀನಿ. 1 ಸೆಕೆಂಡ್ ಕೊಟ್ಟು ಇದಕ್ಕೂ 2 ಸೆಕೆಂಡ್. ಓಕೆ, ಡ್ಯೂರೇಷನ್ 2 ಮತ್ತು ಇಲ್ಲಿ ಸೌಂಡ್ ಇದಕ್ಕೂ ಒಂದು ಸೌಂಡನ್ನು ಕೊಡೋಣ. ಓಕೆ, ಮತ್ತು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಇವಾಗ 5 6. ಓಕೆ, 6 ನಂಬರಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಏನು ಕೊಡ್ತೀನಿ ಅಂದರೆ ಇಲ್ಲಿ ಒಂದು ಪ್ರೆಸ್ಟೀಜ್. ಓಕೆ, ಇದನ್ನು ಕೊಡ್ತೀನಿ. ಸೊ ಓಕೆ, ಪ್ರೆಸ್ಟೀಜ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಆನ್ ಮೌಸ್ ಕ್ಲಿಕ್ ತೆಗೆದು ಇಲ್ಲಿ 1 ಸೆಕೆಂಡ್ ಕೊಡೋದು ಮತ್ತು ಇಲ್ಲಿ 2 ಸೆಕೆಂಡ್ ಇದೆ. ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಸೌಂಡನ್ನು ಕೊಡೋಣ. ಓಕೆ, ಮತ್ತು ಇಲ್ಲಿ ಫೋನ್ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಇನ್ನು 7 ನಂಬರ್. ಓಕೆ, ಇಲ್ಲಿ 7 ನಂಬರ್ಗೆ ನಾನು ಯಾವ್ದು ಕ್ಲಿಕ್ ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರೇಪ್ ತಗೋತೀನಿ. ಓಕೆ, ಸೊ ಇವಾಗ ಡ್ರೇಪ್ ಇಲ್ಲಿ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಮತ್ತು ಇಲ್ಲಿ ಆನ್ ಮೌಸ್ ಕ್ಲಿಕ್ ಡಿಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಆಫ್ಟರ್ 1 ಸೆಕೆಂಡ್ ಕೊಡೋದು, ಇಲ್ಲಿ 2 ಸೆಕೆಂಡ್ ಕೊಡೋದು ಮತ್ತು ಇದಕ್ಕೂ ಕೂಡ ನಾನು ಇಲ್ಲಿ ಏನು ಮಾಡ್ಕೋಬೋದು ಸೌಂಡ್ ಕೊಡೋದು ಮತ್ತು ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೈ ಆಗ್ತದೆ. ಓಕೆ, ನೆಕ್ಸ್ಟ್ 8 ನಂಬರ್. ಸೊ 8 ನಂಬರ್ಗೆ ನಾನು ಯಾವ್ದು ತೊಗೋತೀನಪ್ಪ ಅಂದರೆ ಇಲ್ಲಿ ಓರಿಗಾಮಿ. ಸೊ ಇಲ್ಲಿದೆ ನೋಡಿರಿ. ಸೊ ಇದನ್ನು ನಾನು ಇಲ್ಲಿ ತೊಗೋತೀನಿ ಮತ್ತು ಇದಕ್ಕೂ ಕೂಡ ಏನು ಮಾಡ್ತೀನಿ ಇಲ್ಲಿ ಆನ್ ಮೌಸ್ ಕ್ಲಿಕ್ ಡಿಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಫ್ಟರ್ ಸೆಲೆಕ್ಟ್ ಮಾಡ್ಕೊಂಡು 1 ಸೆಕೆಂಡ್ ಕೊಡ್ತೀನಿ ಮತ್ತು ಇಲ್ಲಿ ಡ್ಯೂರೇಷನ್ 2 ಸೆಕೆಂಡ್ಸ್. ಓಕೆ, ಇಲ್ಲಿ ಸೌಂಡನ್ನು ಕೊಡೋಣ. ಇಲ್ಲಿ ಸೌಂಡನ್ನು ಕಾಯಿನ್. ಓಕೆ, ಸೊ ಇಲ್ಲಿ ಮತ್ತೊಂದು ಸಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಯಾವ ಸ್ಲೈಡ್ಪ ಅಂದರೆ 9 ನಂಬರ್ ಸ್ಲೈಡ್. ಸೊ ಈಗ 9 ನಂಬರ್ ಸ್ಲೈಡ್ಗೆ ನಾನು ಯಾವುದೋ ಒಂದು ಅಪ್ಲೈ ಮಾಡ್ತೀನಪ್ಪ ಅಂದರೆ ಇಲ್ಲಿ ವಿಂಡ್. ಓಕೆ, ಮತ್ತು ಇಲ್ಲಿ ಮತ್ತೆ ಡಿಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 1 ಕೊಡ್ತೀನಿ. ಇಲ್ಲಿ 2 ಇದೆ. ಸೊ ಇವಾಗ ಮತ್ತೆ ನಾವು ಇಲ್ಲಿ ಏನು ಮಾಡ್ಕೋಬೋದು ಇಲ್ಲಿ ಸೌಂಡನ್ನು ಕೊಡೋದು. ಓಕೆ, ಇಲ್ಲಿ ಸೌಂಡನ್ನು ಕೊಟ್ಟ ನಂತರ ಮತ್ತೆ ಇಲ್ಲಿ ಸೊ ಈ ಪ್ರಕಾರ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಇವಾಗ ನೆಕ್ಸ್ಟ್ 10 ನಂಬರ್ನ ಯಾವ ಸೆಲೆಕ್ಟ್ ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಇವಾಗ ಫ್ಲ್ಯಾಶ್. ಇದು ಫ್ಲ್ಯಾಶ್ ತೊಗೋತೀನಿ. ಇಲ್ಲಿ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಡಿಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಫ್ಟರ್ ಸೆಲೆಕ್ಟ್ ಮಾಡ್ಕೊಂಡು 1 ಕೊಡ್ತೀನಿ. ಇಲ್ಲಿ 2 ಕೊಡ್ತೀನಿ. ಓಕೆ, 2 ಕೊಟ್ಟ ನಂತರ ಇಲ್ಲಿ ಸೌಂಡ್ ಕೂಡ ಏನು ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಲೇಸರ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಫ್ಲ್ಯಾಶ್. ಓಕೆ, ಸೊ ಇವಾಗ ಏನಾಗಿದಾವಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದಕ್ಕೂ ಏನಾಗಿದ್ದಾವೆ ಇಲ್ಲಿ ಅಪ್ಲೈ ಆಗಿದ್ದಾವೆ. ಓಕೆ, ಸೊ ಇಷ್ಟು ಎಲ್ಲ ಸ್ಲೈಡ್ಗಳಿಗೆ ನಾವು ಟ್ರಾನ್ಸಿಷನನ್ನು ಕೊಟ್ಟಿದ್ದೀವಿ. ಸೊ ಇವಾಗ ಪ್ಲೇ ಮಾಡಿ ನೋಡಬೇಕಾಗಿದೆ. ಸೊ ಪ್ಲೇ ಮಾಡಿ ನೋಡಬೇಕಾಗಿತ್ತಪ್ಪ ಅಂದರೆ ನಾವಿಲ್ಲಿ F5 ಪ್ರೆಸ್ ಮಾಡ್ಕೋಬೋದು ಅಥವಾ ಇಲ್ಲಿ ಸಿಂಬಾಲ್ ಬರ್ತದೆ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇಲ್ಲಿ ಇರ್ತದೆ ಇದು ಪ್ಲೇ. ಇದು ನಾವು ಸ್ಲೈಡ್ ಶೋ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಮೌಸನ್ನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇವಾಗ ಕಂಪ್ಲೀಟ್ ಆಗಿದೆ. ನಾವಿಲ್ಲಿ ಎಸ್ಕೇಪ್ ಹೊಡೆದು ಬಿಡೋದು. ಓಕೆ, ಸೊ ಇವಾಗ ನಾವು ಏನು ಮಾಡ್ಬೋದು ಈ ಪ್ರಕಾರ ಪ್ಲೇ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಇಲ್ಲಿಂದ್ರೆ ಮೌಸ್ ಕ್ಲಿಕ್ ಮಾಡಿದರೆ ಪ್ಲೇ ಆಗ್ತದೆ ಅಥವಾ ಇಲ್ಲಿ F5 ಕೀಬೋರ್ಡಲ್ಲಿ ಇರ್ತಕ್ಕಂಥ F5 ಪ್ರೆಸ್ ಮಾಡಿದ್ರೆ ಕೂಡ ಇಲ್ಲಿ ಪ್ಲೇ ಆಗ್ತದೆ.
ಮತ್ತು ಇಲ್ಲಿ ನಾವು ಎಂಟರ್ ಪ್ರೆಸ್ ಮಾಡೋದು ಅಥವಾ ಎಸ್ಕೇಪ್ ಪ್ರೆಸ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಸ್ಲೈಡ್ಗಳಿಗೆ ಬೇರೆ ಬೇರೆಯಾದಂಥ ಟ್ರಾನ್ಸಿಷನನ್ನು ಅಪ್ಲೈ ಮಾಡಿ ಪ್ಲೇ ಮಾಡಿ ನೋಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಒಂದು ಸ್ಲೈಡ್ಗಳಿಗೆ ನಾವು ಟ್ರಾನ್ಸಿಷನ್ನ ಅಪ್ಲೈ ಮಾಡಿ ನೋಡೋದು ಮತ್ತು ಅವನ್ನು ಪ್ಲೇ ಮಾಡಿ ನೋಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.